ಹಾಸನದಲ್ಲಿ ಕಾಂಗ್ರೆಸ್ ಮುಖಂಡರು ಗಲಾಟೆಯನ್ನ ಗದ್ದಲವನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಕಾರ್ಯಕರ್ತರ ನಡುವೆ ಆಗಿರುವಂತ ಗಲಾಟೆ ಇದು ಹಾಸನದಲ್ಲಿ, ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಆಗಿರುವಂತ ಗಲಾಟೆ ನೋಡಿ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾರೆ ಕಾರ್ಯಕರ್ತರು. ಸಚಿವ KN ರಾಜಣ್ಣ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಾಡಿಗೆ ಗಿರಾಕಿಗಳು ಅನ್ನುವಂಥ ಪದವನ್ನ ಉಲ್ಲೇಖ ಮಾಡ್ತಾರೆ ಸಚಿವರು. ಈ ಪದ ಉಲ್ಲೇಖ ಆಗ್ತಾ ಇದ್ದಂಗೆ ಅಲ್ಲಿರುವಂತ ಜನ ಅಥವಾ ನೆರೆದಿರುವಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಸನ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಆಗಿರುವಂತ ಗಲಾಟೆ ಇದು. ಕೈ ಮಿಲಾಯಿಸುವ ಹಂತಕ್ಕೆ ಕಾರ್ಯಕರ್ತರು ತಲುಪಿದ್ರು. ಅಂದ್ರೆ ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಸಚಿವರು KN ರಾಜಣ್ಣ ಭಾಷಣವನ್ನ ಮಾಡ್ತಿರ್ತಾರೆ. ಭಾಷಣ ಮಾಡುವಂತ ಸಂದರ್ಭದಲ್ಲಿ ಬಾಡಿಗೆ ಗಿರಾಕಿಗಳು ಅನ್ನುವಂಥ ಪದವನ್ನ ಅವರು ಉಲ್ಲೇಖ ಮಾಡ್ತಾರೆ. ತಕ್ಷಣ ಅಲ್ಲಿ ಕಾರ್ಯಕರ್ತರು ಎದ್ದು ನಿಲ್ತಾರೆ. ಕೈ ಮಿಲಾಯಿಸುವಂಥ ಹಂತಕ್ಕೆ ಕಾರ್ಯಕರ್ತರು ಹೋಗ್ತಾರೆ. ಭಾಷಣದ ಸಂದರ್ಭದಲ್ಲಿ ಈ ಬಾರಿ ಅರಕಲಗೂಡಿನಲ್ಲಿ 30,000 ಲೀಡ್ ಕೊಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಪರಾಜಿತ ಅಭ್ಯರ್ಥಿ ಶ್ರೀಧರ ಗೌಡ. ಅವರ ಹೇಳಿಕೆಯನ್ನು ಅಥವಾ ಅವರ ಮಾತನ್ನು, ಅಂದರೆ ಶ್ರೀಧರ ಗೌಡ ಅವರ ಮಾತನ್ನು ತನ್ನ ಭಾಷಣದಲ್ಲಿ ಇವರು ಉಲ್ಲೇಖವನ್ನು ಮಾಡ್ತಾರೆ. 30,000 ಲೀಡ್ ನೀಡೋನು ಯಾಕಪ್ಪ ಅಂಥೇಳಿ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಶ್ರೀಧರ ಗೌಡ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ನೋಡಿ. ಸಚಿವ KN ರಾಜಣ್ಣ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಪದ ಬಳಕೆ, ಅಂದರೆ ಬಾಡಿಗೆ ಗಿರಾಕಿಗಳು ಅನ್ನುವಂಥ ಪದ ಬಳಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಕಾರ್ಯಕರ್ತರು ರೊಚ್ಚಿಗೆ ಹೇಳ್ತಾರೆ, ಯಾಕೆ ಈ ರೀತಿಯಾಗಿ ಮಾತನಾಡ್ತೀರಿ ಅಂತೇಳಿ. ಇದೆಲ್ಲ ಇದ್ರೂ ಕೂಡ ಅಂದರೆ ಎಷ್ಟೇ ಅಂದರೆ ಅಲ್ಲಿ ರಾಜಣ್ಣ ಅವರ ವಿರುದ್ಧ ಎಷ್ಟೇ ಮುಗಿಬಿದ್ದರೂ ಕೂಡ ತಮ್ಮ ಭಾಷಣವನ್ನು ಮುಂದುವರಿಸಿದ್ರು. ತದನಂತರ ಈ ರೀತಿಯ ಗಲಾಟೆ ನಿರಂತರವಾಗಿ ಆಯಿತು ಅಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.